ಇನ್ನೊಂದು ಘಟನೆ ಹೇಳಲೇಬೇಕು ನಾನು ಅದನ್ನು. ನ್ಯೂಯಾರ್ಕ್ಗೆ ಹೋದರೆ ಅಲ್ಲೊಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಬರ್ತದೆ. ಮೊದಲದು ನ್ಯೂಯಾರ್ಕ್ಗೆ ಸೇರ್ತಿರ್ಲಿಲ್ಲ, ಸಮುದ್ರ ದೂರ ಆಯಿತು, ತುಂಬ ಸುತ್ತ ಹಾಕೊಂಡು ಬರಬೇಕಾಗಿತ್ತು. ಅಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಅನುಕೂಲ ಆಗ್ತದೆ ಅಂತ ಆಗಿನ ಕಾಲಕ್ಕೆ 100-150 ವರ್ಷ 120 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದ್ರೆ ತುಂಬ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲದಂತ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡ್ಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು. ಜಾನ್ ರೋಬ್ಲಿಂಗ್ ಅವನ ಕನಸು ಕಟ್ಟಿದ, ಬ್ರಿಡ್ಜ್ ಕಟ್ಟಿಬಿಡೋಣ. ಜನ ನಕ್ರು, ಹುಚ್ಚ ಇದೆಯಲ್ಲೋ, ಸಮುದ್ರ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕೆ ಸಾಧ್ಯ ಇಲ್ಲ ಅಂದ್ರು. ನೋಡೋಣ, ಪ್ರಯತ್ನ ಮಾಡೋಣ ಅಂದ. ಅವನು ಆರ್ಕಿಟೆಕ್ಟ್ ಕೂಡ, ತಾನೇ ಡಿಸೈನ್ ಮಾಡಿದ, ಬಿಲ್ಡಿಂಗ್ ಆರ್ಚ್ ಹಾಕಿದ, ಇದು ಮಾಡಿದ, ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತಯಾರು ಮಾಡಿದ. ದುಡ್ಡು ಹೊಂದಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತ ಆಯ್ತು. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ, ಜಾನ್ ರೋಬ್ಲಿಂಗ್ ನನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್, ಸಣ್ಣ ಹುಡುಗ, ಅವನು ಆರ್ಕಿಟೆಕ್ಟ್ ಇಂಜಿನಿಯರ್. ಅವನು ಹೋಗಿದ್ದ. ಮೊದಲನೇ ಸಲ ಆ ಪೂಜೆ ಮಾಡ್ಬೇಕಲ್ಲ, ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಹಂಗೆ ಮಾಡಲ್ಲ ಅವರು. ಕಂಬ ಇಡ್ತಾ ಇದ್ರು, ದೊಡ್ಡ ಪಿಲ್ಲರ್ ಕೂಡಿಸ್ತಾ ಇದ್ರು. ದುರ್ದೈವ, ಮೊದಲನೇ ದಿವಸನೇ ಪಿಲ್ಲರ್ ಕೂಡಿಸುವಾಗ ಜಾರ್ ಬಿದ್ದು ಬಿಡ್ತದೋ, ಜಾನ್ ರೋಬ್ಲಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ ಮೊದಲೇ ದಿವಸನೇ. ಅಪ್ಪ ಜಾನ್ ರೋಬ್ಲಿಂಗ್ ಯಾವ ಕನಸು ಕಂಡಿದ್ನೋ ಬ್ರಿಡ್ಜ್ ಕಟ್ಟಬೇಕು ಅಂತ, ಆ ಬ್ರಿಡ್ಜ್ ಕಟ್ಟೋ ಮೊದಲನೇ ಪೋಲ್ ಹಾಕಿದಾಗ ಇವನ ಮೇಲೆ ಬಿದ್ದು ಅಪ್ಪ ಸತ್ತೋದ. ಮತ್ತೊಬ್ಬರಾದ್ರೆ ಏನ್ ಮಾಡ್ತಿದ್ರು, ಬೇಡಪ್ಪ, ಶುರುವಾತಿಗೆ ಸರಿ ಆಗ್ಲಿಲ್ಲ, ಇದು ಬೇಡ ಅಂದ್ರೆ ಕೇಳಲ್ಲ, ಸಮುದ್ರದಲ್ಲಿ ಯಾರು ಕಟ್ತಾರೆ ಬ್ರಿಡ್ಜು. ಆದ್ರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ನಲ್ಲ ಮಗ, ಅವನಿಗೆ ಅಂತ ಪಾರಾಗಿರ್ಲಿಲ್ಲ. ಆ ಬೀಳುವಂತಹ ಕೋಲ್ ಅಪ್ಪನ ಮೇಲೆ ಬೀಳುತ್ತದಲ್ಲ ಅಂತ ಪಾರ್ ಮಾಡೋಕೆ ಹೋದಾಗ ಇವನು ಬೆನ್ನ ಮೇಲೆ ಬಿದ್ದು ಬೆನ್ನ ಮೂಳೆ ಮುರಿದು ವರ್ಚುಲಿ ಬಿಕೇಮ್ ಎ ವೆಜಿಟೇಬಲ್. ಅವನ ಪೂರ್ತಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ. ಹೇಳೋಕ್ಕಾಗೋದಿಲ್ಲ, ಮಗ್ಲಾಗೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿ ಹಾಗೆ ಮಲಗಿಸ್ಬೇಕು. ಅವನ್ ಕರ್ಕೊಂಡಾಗ ಮಲಗಿಸಿದ್ರು, ಎತ್ತರದ ಆಸ್ಪತ್ರೆಯಲ್ಲಿ ಕಿಟಕಿ ಹತ್ರ ಮಲಗಿಸಿದಾಗ ಆ ಜಾಗ ಕಾಣಿಸೋದು, ಧ್ವನಿನೇ ಬರ್ತಿರ್ಲಿಲ್ಲ ಅವನಿಗೆ. ಇದು ನಾನು ಹೇಳ್ತಿರೋ ಅತಿಶಯೋಕ್ತಿ ಎಲ್ಲ ಆದದ್ದಿದು. ವಾಷಿಂಗ್ಟನ್ ರೋಬ್ಲಿಂಗ್ ಏನ್ ಮಾಡಿದ ಅಂದ್ರೆ, ಹೆಂಡತಿ ಹೇಗೆ ನೋಡ್ಕೊಂಡ್ಲು ಗಂಡನ ಅಂತ. ಕೊನೆಗೆ ಅವನೇನ್ ಮಾಡಿದ, ಆಕೆ ಕೈ ತಟ್ಟೋಕ್ ಶುರು ಮಾಡಿದ, ಹೀಗೆ ಹೀಗೆ ಕೈ ತಟ್ಟೋಕ್ ಶುರು ಮಾಡಿದ. ತಾವೇ ಒಂದು ಭಾಷೆ ಮಾಡ್ಕೊಂಡ್ರು, ಕೈ ಮುಟ್ಟೋದ್ರಿಂದ ಭಾಷೆ ಅದು. ಈ ನಮ್ಮ ಇದು ಮಾಡಿ ಟೆಲಿಗ್ರಾಫ್ ಕಲಿಸ್ತಾ ಇದ್ರಲ್ಲ, ಕಡಕಟ್ಟ ಕಡಕಟ್ಟ ಅನ್ನೋ ಹಾಗೆ ಇವು ಕೈ ಬಡ್ದು ಬಡ್ದು ಒಂದು ಭಾಷೆ ಮಾಡ್ಕೊಂಡ್ರು. ಕೀರಲ್ ಧ್ವನಿ ಬರಬೇಕು, ಅದನ್ನ ಕೇಳಿಸ್ಕೊಂಡು ಆಕೆ ಇಂಜಿನಿಯರ್ ಹೇಳೋಕೆ ಹೀಗೆ ಮಾಡು, ಕೆಲಸ ನಿಲ್ಲಿಸ್ಬೇಡ ಅಂತ ಹೇಳಿದ. ಕೆಲಸ ಶುರು ಆಯ್ತು. ಅವನ್ ಹಾಸಿಗೆ ಮಲ್ಕೊಂಡು ಕಿಟಕಿಯಿಂದ ಅಲ್ಲೇ ಕಾಣಿಸ್ಬೇಕು ಅವನಿಗೆ ಆ ಬ್ರಿಡ್ಜು. ಹಿಂಗೆ ಮಾಡು ಅಂತ ಹೇಳು, ಪ್ಲಾನ್ ತರಬೇಕು, ಹಿಡ್ಕೋಬೇಕಾಕೆ ಮುಂದೆ. ಅದು ನೋಡಿ ಇವನ್ ಕೈ ಬಡಿಯೋನು. ಸ್ವಾಮಿ, ಇದು 1 ದಿವಸ 2 ದಿವಸದಲ್ಲ ಮಾತು ಹೇಳಿದ್ದು, 12 ವರ್ಷ ಮಾಡಿದ್ದಾರೆ. 12 ವರ್ಷ ಆತ ಕೈ ಬಡದು ಹೇಳಬೇಕು, ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರ್ ಹೇಳಬೇಕು, ಇಂಜಿನಿಯರಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಏನು ಸಂತೋಷ ಆಗಿರ್ಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. One is John Robling's vision of building a bridge. Second is the tenacity and perseverance of Washington Roebling. And third and most important is the commitment of his wife to make a language out of it and communicate. ಮೂರು ಅದ್ಭುತ ಆಯ್ತು. ಮಾಡಿ ಬ್ರಿಡ್ಜ್ ರೆಡಿ ಆಯ್ತು. ಎಲ್ಲರಿಗೂ ಸಂತೋಷ ಆಯ್ತು. ಕರ್ಕೊಂಡು ಹೋಗೋಣ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋದ್ರೆ ಅವ್ನು ಹೇಳಿದಂತೆ, ಏನಿಲ್ಲ, ಬ್ರಿಡ್ಜಿನ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ 3 ಸಲ ಕರ್ಕೊಂಡು ಹೋಗಿ ನನ್ನ ಅಂದ. 3 ಸಲ ಅಲ್ಲಿ ಕರ್ಕೊಂಡು ಹೋದ್ರು. 3 ಸಲ ಬಂದ್ಮೇಲೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಆಯ್ತು, ಟೇಕ್ ಮಿ ಬ್ಯಾಕ್ ಟು ದ ಹಾಸ್ಪಿಟಲ್ ಅಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಡೈಡ್. 12 ವರ್ಷ ಜೀವ ಹಿಡ್ಕೊಂಡು ಇದಕ್ಕೋಸ್ಕರ ಹಿಡ್ಕೊಂಡಿದ್ದೆ, ಮತ್ತೊಂದೇನೂ ಇಲ್ಲ ಅವನು. ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ, ಐ ಫೀಲ್ ಸೋ ಡಿಲೈಟೆಡ್. ಅದಕ್ಕಿಂತ ಒಳ್ಳೆ ಬ್ರಿಡ್ಜ್ ಇದಾವೆ, ಬೇಕಾದಂಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಗೋಲ್ಡನ್ ಗೇಟ್ ಬ್ರಿಡ್ಜ್ ಇದೆ, ಚೆನ್ನಾಗಿರೋದು. ಆದರೆ ಇಲ್ಲಿ ನನಗೆ ಅನಿಸಿದ್ದು ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ, ಅದು ಒಬ್ಬ ಮನುಷ್ಯ ಕನಸು ಕಂಡದ್ದು, ಇದನ್ನು ಸಾಧನೆ ಮಾಡಬೇಕು ಅಂತ ಹೇಳಿ. ಅಪ್ಪ ಸತ್ತು ಹೋದ್ರು ಕೂಡ ತಾನು ತನ್ನ ವೃತ ಅಂತ ಭಾವಿಸ್ಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಆಸ್ ಅ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಅದಕ್ಕೆ DVG ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಇದು ಮಾತು ಎಷ್ಟು ಚಂದದ ಮಾತದು. 4 ಸಾಲಲ್ಲಿ ತುಂಬಬೇಕಾದ್ರೆ DVGಗೆ ಮಾತ್ರ ಸಾಧ್ಯ ಅದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ.